ಸುರ್ಜೇವಾಲಾ ಸಭೆಗೂ ಕೂಡ ಮೂಗು ಮುರಿದಿದ್ರು ರಾಜಣ್ಣ. ಏನೇನ್ ಮಾಡಿದ್ರು ನೋಡಿ ಅವರ ಟ್ರ್ಯಾಕ್. ಅಧಿಕಾರಿಗಳ ಜೊತೆಗಿನ ಸಭೆಗೆ ರಾಜಣ್ಣ ವ್ಯಂಗ್ಯವಾಡಿದ್ರು. 1-to-1 ಸಭೆ ಇತ್ತಲ್ಲ ಅದು. ರಾಜಣ್ಣ ಮಾತುಗಳೇ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿ ಪರಿಣಮಿಸಿದ್ರು. ಸಚಿವ ರಾಜಣ್ಣ ಹೇಳಿಕೆಗಳನ್ನ ಹೈಕಮಾಂಡ್ ಗಮನಿಸ್ತಾನೆ ಇತ್ತು ಆರಂಭದಿಂದಲೂ ಕೂಡ. ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿರೋದು, ಸಚಿವರು ಹಾಗೆ ಶಾಸಕರುಗಳ ಜೊತೆ 1-to-1 ಮಾತನಾಡಿರೋದು, ಇವೆಲ್ಲದರ ಬಗ್ಗೆ ವ್ಯಂಗ್ಯವಾಡಿದ್ರು ರಾಜಣ್ಣ ಅಂತ. ಇದೇ ರಾಜಣ್ಣ ಅವರು ಈ ಹಿಂದೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು 1-to-1 ಸಭೆ ಮಾಡಿದಂತ ಸಂದರ್ಭ, ಅದ್ರ ಬಗ್ಗೆ ಏನ್ ಹೇಳಿಕೆಯನ್ನ ಕೊಟ್ಟಿದ್ರು ಬನ್ನಿ ನೋಡೋಣ. ಪಕ್ಷದಲ್ಲಿ ಯಾರನ್ನು ಬೇಕಾದ್ರೂ ಕರಿಬಹುದು, ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಂವಿಧಾನಿಕ ವಿರೋಧವಾದಂತ ಕೃತ್ಯ. ಅಲ್ಲಲ್ಲ, ಆಗ ನಾನು ಆ ಸಭೆಯಲ್ಲಿದ್ದೆ. ಆ ಸಭೆಯಲ್ಲಿ ಮೊದಲನೇ DCM ಅವರು ಸಭೆ ಕರೆದಿರೋ ಅಧ್ಯಕ್ಷರು. ಆ ಸಭೆಯಲ್ಲಿ ಅಧಿಕಾರಿಗಳ ಸಭೆ ನಡೀತಾ ಇತ್ತು. ಅವರು ಅಲ್ಲೇ ಇದ್ರಲ್ಲ, ಬಂದು ಮಾತಾಡಿ ಹೋದ್ರು. ಅವರೇನು ಅಲ್ಲಿನ ನಡವಳಿಕೆಗಳಲ್ಲಿ ಯಾವುದೂ ಭಾಗಿಯಾಗಲಿಲ್ಲ, ನಡವಳಿಕೆಯಲ್ಲಿ ಏನೂ ಭಾಗಿಯಾಗಲಿಲ್ಲ. ಅವರು ಅಲ್ಲಿನೇ ಉಳಿದಿದ್ದರಿಂದ, ಕೆಳಗಡೆ ಸಭೆ ನಡೀತಾ ಇದ್ರಿಂದ ಬೆಂಗಳೂರು